ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಎಲ್ರ ಕಾಲಿರುತ್ತೆ ಕಾಲ ಏಪ್ರಿಲ್ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವತ್ತು ಅಣ್ಣವ್ರ ಬರ್ಡೇ. ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲೇಬೇಕು. ಯಾಕಂದರೆ ಅವರು 2 ಸಲ ಅನ್ಸುತ್ತೆ ಒಂದೇ ವರ್ಷದಲ್ಲಿ 6 ಸಿನಿಮಾ ರಿಲೀಸ್ ಮಾಡಿದ್ರಂತೆ. ಅವ್ರ ಶಿಷ್ಯರಾಗಿ ಭಕ್ತರಾಗಿ ನಾವು 6 ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾನಾದ್ರು ರಿಲೀಸ್ ಮಾಡಬೇಕಲ್ಲ ಅದಕ್ಕೆ. ಆ್ಯಂಡ್ ಸುಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ರೇಗಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ತಾರಮ್ಮನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಮೂಮೆಂಟ್ ಅದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಚಂದನ್, ಎಲ್ಲರಿಗೂ, ರಜನಿಕಾಂತ್, ಅನಂತು, ಮಂಡ್ಯ ರಮೇಶ್ ಸರ್, ಎಲ್ಲರೂ. ಆಮೇಲೆ ರಾಕೇಶ್ನ ಇವತ್ತು ತುಂಬ ಮಿಸ್ ಮಾಡ್ಕೋತೀವಿ. ತುಂಬ ಜೋವಿಯಲ್ ಪರ್ಸನ್ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವರು ಆಫ್ ಕ್ಯಾಮ್ರಾನು ತುಂಬ ನಗ್ಸೋರು. ಆ್ಯಂಡ್ ಬ್ಲೆಸ್ಸಿಂಗ್ ಅಷ್ಟೇ. ಆ್ಯಂಡ್ ವಿಶ್ವಜಿತ್ ರಾವ್, ಸಿನಿಮಾಟೋಗ್ರಫರ್, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್, ಈಗ ವಿಜಯ್ ಪ್ರಕಾಶ್ ಸರ್ದು ಹಾಡಂತೂ ಕೇಳಿ ನನಗೆ ತುಂಬ ಎಮೋಷ್ನಲ್ ಆಗೋಯಿತು. ತುಂಬ ಚೆನ್ನಾಗಿದೆ ಮ್ಯೂಸಿಕ್ಸ್. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಅದೆಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಅಷ್ಟೇ. ಚಂದನ್ ಫಿಲಮ್ಸ್ ಅವ್ರಿಗೂ ಥ್ಯಾಂಕ್ ಯು, ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದಕ್ಕೆ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೊದಲು ನಮ್ಮ ಚಿತ್ರತಂಡಕ್ಕೆ ಧನ್ಯವಾದ ಮತ್ತು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಸುಜಯ್ ಶಾಸ್ತ್ರಿ ಅವರೇ, ತುಂಬ ಥ್ಯಾಂಕ್ಸ್. ಸೊ ನಮಗೆ ಒಳ್ಳೆಯ ಒಂದು ಕಥೆ ಕೊಟ್ಟು ನಮ್ಮ ಬ್ಯಾನರ್ ಮುಖಾಂತರ ಒಂದು ಸಿನಿಮಾ ಆಗೋಕ್ಕೆ ನಿಮ್ಮ ಸಹಾಯ ತುಂಬ ಇದೆ. ತುಂಬ ಥ್ಯಾಂಕ್ಸ್. ಹಾಗೆ ತಾರಮ್ಮ ಅವರು ಈ ಸಿನಿಮಾ ಕಥೆ ಕೇಳಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ. ಅಮ್ಮ, ನಿಮಗೂ ಥ್ಯಾಂಕ್ಸ್. ಚಂದನ್ ಶೆಟ್ಟಿ ಅವರೇ, ನಿಮಗೂ ನಮ್ಮ ಮೂವಿ ಮೂಲಕ ಒಂದು ಹೀರೋ ಆಗಿ ಚಾನ್ಸ್ ಸಿಕ್ತು. ಸೊ ನಮಗೂ ಅದು ಬಯಕೆ ಇತ್ತು. ಸೊ ನಿಮಗೂ ಒಳ್ಳೇದಾಗಲಿ, ಇನ್ನೂ ತುಂಬ ಸಿನಿಮಾಗಳು ಬರಲಿ. ತುಂಬ ಥ್ಯಾಂಕ್ಸ್. ಅರ್ಚನಾ ಕೊಟ್ಟೆಯವರೇ, ನಿಮಗೂ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರ ಮಾಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಯಾವುದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಸಿನಿಮಾ ಶೂಟಿಂಗಲ್ಲಾಗಲಿ ಮತ್ತು ಪ್ರಚಾರ ಕಾರ್ಯಕ್ರಮದಾಗಲಿ. ಸೊ ಗೊತ್ತಿಲ್ಲ, ಕಾಲನೇ ಸ್ವಲ್ಪ ಕಾಲಿಡಿತಾ ಹೋಯ್ತು ಅಷ್ಟೇ. ಸೊ ಈಗ ಒಂದು ಒಳ್ಳೆ ಟೈಮು. ರಾಜ್ಕುಮಾರ್ ಅವರು ಬರ್ತ್ಡೇ ದಿವಸ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಆಶೀರ್ವದಿಸಿ. ಇನ್ನೂ ತುಂಬ ಸಿನಿಮಾಗಳು ಮಾಡೋವಂಥ ಉತ್ಸಾಹ ಇದೆ ನಮಗೆ. ಸೊ ನೀವು ಅದನ್ನು ಕೊಡಬೇಕು. ಸೊ ಹಾಗೆ ಕೇಳ್ತಾ ಇಡೀ ನಮ್ಮ ಚಿತ್ರತಂಡಕ್ಕೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಸೊ ಸೆನ್ಸರ್ ಪ್ರಾಬ್ಲಮಿಂದ ಅವರು ಮಾಡಿದ್ದು ಡಿಲೇಯಿಂದ ಆಗಿದೆ. ಇದು ಅಷ್ಟೇ, ಬೇರೆ ಏನೂ ತೊಂದರೆ ಇಲ್ಲ. ಸೊ ಈಗೆಲ್ಲ ಕಾಲ ಕೂಡ ಬಂದಿದೆ. ಸೊ ಚಂದನ್ ಫಿಲಮ್ಸ್ ಅವರು ಎಂಟೈರ್ ಕರ್ನಾಟಕ ಇದನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ನಿಮಗೂ ಧನ್ಯವಾದಗಳು ಹೇಳ್ತಾ ನಾನು ಏನು ಮಾಡ್ತೀನಿ.